ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ 56ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ರಾಮನು ಸೀತೆ ಹಾಗೂ ಲಕ್ಷ್ಮಣರೊಂದಿಗೆ ಗಂಗೆ ಯಮುನೆಯ ಸಂಗಮದಲ್ಲಿ ಇದ್ದಂತಹ ಭರದ್ವಾಜರ ಆಶ್ರಮಕ್ಕೆ ಬಂದು ನಂತರ ಅವರು ನೀಡಿದ ಸೂಚನೆಯಂತೆಯೇ ಯಮುನಾ ನದಿಯನ್ನು ದಾಟಿ ಈಗ ಚಿತ್ರಕೂಟದತ್ತ ಪ್ರಯಾಣ ಬೆಳೆಸುತ್ತಿರುವನು. ಚಿತ್ರಕೂಟದಲ್ಲಿಯೇ ಒಂದು ಪರ್ಣಶಾಲೆಯನ್ನು ನಿರ್ಮಿಸಿಕೊಂಡು ಸ್ವಲ್ಪ ಕಾಲ ಅವರು ನೆಲೆಸಲಿರುವರು. ಅಥ ರಾತ್ರ್ಯಾಂ ವ್ಯತೀತಾಯಾಮವಸುಪ್ತಮನಂತರಂ ಪ್ರಬೋಧಯಾಮಾಸ ಶನೈರ್ಲಕ್ಷ್ಮಣಂ ರಘುಪುಂಗಮಃ. ಅನಂತರ ರಾತ್ರಿ ಕಳೆದಾಗ ರಘುಕುಲ ಶಿರೋಮಣಿ ಶ್ರೀರಾಮನು ಎದ್ದು ಅಲ್ಲಿ ಮಲಗಿದ್ದ ಲಕ್ಷ್ಮಣನನ್ನು ನಿಧಾನವಾಗಿ ಎಬ್ಬಿಸಿ ಹೀಗೆ ಹೇಳಿದನು. ಸೌಮಿತ್ರೇ ಶೃಣುವನ್ಯಾನಾಂ ವಲ್ಗು ವ್ಯಾಹರತಾಂ ಸ್ವನಂ ಸಂಪ್ರತಿಷ್ಠಾಮಹೇ ಕಾಲ ಪ್ರಸ್ಥಾನಸ್ಯ ಪರಂತಪ. ಪರಂತಪ, ಸುಮಿತ್ರಾ ಕುಮಾರ, ಶುಕ ಪಿಕ ಮೊದಲಾದ ಕಾಡಿನ ಪಕ್ಷಿಗಳ ಮಧುರ ಕಲರವ ಕೇಳುತ್ತಿದೆ. ನೋಡು, ಈಗ ನಾವು ಎಲ್ಲಿಂದ ಪ್ರಯಾಣ ಮಾಡುವ, ಏಕೆಂದರೆ ಪ್ರಯಾಣಕ್ಕೆ ಯೋಗ್ಯವಾದ ಸಮಯ ಬಂದಿದೆ. ಪ್ರಸ್ತುತತೋ ಭ್ರಾತ್ರ ಸಮಯೇ ಪ್ರತಿಬೋಧಿತಃ ಜಹೌ ನಿದ್ರಾಂಚ ತಂದ್ರಾಂಚ ಪ್ರಸಕ್ತಂಚ ಪರಿಶ್ರಮಂ. ಸರಿಯಾದ ಸಮಯದಲ್ಲಿ ಅಣ್ಣನು ಎಬ್ಬಿಸಿದಾಗ ಲಕ್ಷ್ಮಣನು ನಿದ್ರಾಲಸ್ಯ ಹಾಗೂ ನಡೆದು ಬಂದ ಬಳಲಿಕೆಯನ್ನು ದೂರಗೊಳಿಸಿದನು. ತತವೋತ್ಥಾಯತೆ ಸರ್ವೇ ಸ್ಪಷ್ಟ್ವಾ ನದ್ಯಾ ಶಿವಂ ಜಲಂ ಪಂಥಾನಮೃಷಿಭಿರ್ಜುಷ್ಟಂ ಚಿತ್ರಕೂಟಸ್ಯ ತಂಯಯುಃ. ಮತ್ತೆ ಎಲ್ಲರೂ ಎದ್ದು ಯಮುನಾ ನದಿಯ ಶೀತಲ ಜಲದಲ್ಲಿ ಸ್ನಾನಾದಿಗಳನ್ನು ಮಾಡಿ ಋಷಿ ಮುನಿಗಳಿಂದ ಸೇವಿತ ಚಿತ್ರಕೂಟದ ದಾರಿಯನ್ನು ಹಿಡಿದರು. ತತಃ ಸಂಪ್ರಸ್ಥಿತಕಾಲೇ ರಾಮಃ ಸೌಮಿತ್ರಿಣಾ ಸಹ ಸೀತಾಂ ಕಲಮಪತ್ರಾಕ್ಷೀಮಿದಂ ವಚನಮಬ್ರವೀತ್. ಆಗ ಲಕ್ಷ್ಮಣನೊಂದಿಗೆ ಅಲ್ಲಿಂದ ಹೊರಟ ಶ್ರೀರಾಮನು ಕಮಲನಯನಿ ಸೀತೆಯ ಬಳಿ ಇಂತೆಂದನು. ಅದೀಪ್ತಾನಿವ ವೈದೇಹಿ ಸರ್ವತಃ ಪುಷ್ಪಿತಾನ್ನಗಾನ್ ಸ್ವೈಃ ಪುಷ್ಪೈ ಕಿಂ ಶುಕಾನ್ ಪಶ್ಯ ಮಾಲಿನಃ ಶಿಶಿರಾತ್ಯಯೇ. ವೈದೇಹಿ, ಈ ವಸಂತ ಋತುವಿನಲ್ಲಿ ಎಲ್ಲೆಡೆ ಅರಳಿದ ಹೂವುಗಳಿಂದ ಕೂಡಿದ ಮುತ್ತುಕದ ವೃಕ್ಷಗಳನ್ನು ನೋಡು. ಇವು ಪುಷ್ಪಮಾಲೆಗಳನ್ನು ಧರಿಸಿದಂತೆ ಅನಿಸುತ್ತಿದೆ. ಆ ಹೂವುಗಳ ಅರುಣ ಪ್ರಭೆಯಿಂದ ಉರಿಯುತ್ತಿರುವಂತೆ ಕಾಣುತ್ತದೆ. ಪಶ್ಯ ಭಲ್ಲಾತಕಾನ್ ಬಿಲ್ವಾನ್ ನರೈರನುಪಸೀವಿತಾನ್ ಫಲಪುಷ್ಪೈರವನ ತಾನ್ನೂನಂ ಶಕ್ಷ್ಯಾಮ ಜೀವಿತುಂ. ಈ ವೀರ ವೃಕ್ಷಗಳು, ಬಿಲ್ವ ವೃಕ್ಷಗಳು ಹೂವು ಹಣ್ಣುಗಳ ಭಾರದಿಂದ ಬಾಗಿಕೊಂಡಿರುವುದನ್ನು ನೋಡು. ಆದರೆ ನಿರ್ಜನವಾದ ಈ ಕಾಡಿನಲ್ಲಿ ಮನುಷ್ಯರೇ ಇಲ್ಲದಿರುವುದರಿಂದ ಇದನ್ನು ಉಪಯೋಗಿಸುವವರೇ ಇಲ್ಲ. ಆದ್ದರಿಂದ ನಾವು ಈ ಫಲಗಳಿಂದ ಜೀವನ ನಿರ್ವಹಣೆಯನ್ನು ಮಾಡಬಹುದು. ಪಶ್ಯದ್ರೋಣ ಪ್ರಮಾಣಾನಿ ಲಂಬಮಾನಾನಿ ಲಕ್ಷ್ಮಣ ಮಧೂನಿ ಮಧುಕಾರಿಭಿಃ ಸಂಭೃತಾನಿ ನಗೆ ನಗೆ. ಮತ್ತೆ ಲಕ್ಷ್ಮಣನಲ್ಲಿ ಹೇಳುತ್ತಾನೆ. ಲಕ್ಷ್ಮಣ, ಇಲ್ಲಿಯ ಒಂದೊಂದು ಮರಗಳಲ್ಲಿ ಜೇನು ತುಂಬಿದ ಗೂಡುಗಳು ಜೋತಾಡುತ್ತಿವೆ. ಅವೆಲ್ಲವುಗಳಲ್ಲಿ ಒಂದೊಂದು ದ್ರೋಣ, ಅಂದರೆ 4 ಕೊಳಗದಷ್ಟು ಜೇನು ತುಂಬಿದೆ. ಏಷ ಕ್ರೋಶತಿ ನತ್ಯೋ ಹಸ್ತಂ ಶಿಖಿ ಪ್ರತಿಕೂಜತಿ ರಮಣೀಯೇ ಮನೋದ್ದೇಶೇ ಪುಷ್ಪ ಸಂಸ್ತರ ಸಂಕಟೇ. ವನದ ಈ ಭಾಗ ಬಹಳ ರಮಣೀಯವಾಗಿದೆ.
ಇಲ್ಲಿ ಹೂವುಗಳ ಮಳೆಯೇ ಸುರಿಯುತ್ತಿದೆ. ಭೂಮಿ ಎಲ್ಲೆಡೆ ಹೂವುಗಳಿಂದ ಮುಚ್ಚಿ ಹೋಗಿದೆ. ಇಲ್ಲಿ ಚಾತಕ ಪಕ್ಷಿಗಳು ಪೀ ಪೀ ಎಂದು ಕೂಗುತ್ತಿವೆ. ಅಲ್ಲಿ ನವಿಲುಗಳು ಕೇಕೆ ಹಾಕುತ್ತಾ ಚಾತಕ ಪಕ್ಷಿಗಳಿಗೆ ಉತ್ತರ ಕೊಡುವಂತೆಗಿದೆ. ಮಾತಂಗಯೂಥಾನುಸೃತಂ ಪಕ್ಷಿ ಸಂಘಾನುನಾದಿತಂ ಚಿತ್ರಕೂಟಮಿಮಂ ಪಶ್ಯ ಪ್ರವೃದ್ಧ ಶಿಖರಂ ಗಿರಿಂ. ಅದು ಚಿತ್ರಕೂಟ ಪರ್ವತ. ಅದರ ಶಿಖರ ಬಹಳ ಎತ್ತರವಾಗಿದೆ. ಆನೆಗಳ ಹಿಂಡುಗಳು ಅತ್ತ ಕಡೆಗೆ ಹೋಗುತ್ತಿವೆ ಹಾಗೂ ಅನೇಕ ಪಕ್ಷಿಗಳು ನಿನಾದಿಸುತ್ತಿವೆ. ಸಮಭೂಮಿತಲೆ ರಮ್ಯೆ ಧ್ರುಮೈರ್ಬಹುಭಿರಾವೃತೆ ಪುಣ್ಯೈರಂಸಾಮ್ಯಹೇತಾತ ಚಿತ್ರಕೂಟಸ್ಯ ಕಾನನೆ. ಅಯ್ಯ, ಇಲ್ಲಿಯ ಭೂಮಿ ಸಮತಟ್ಟಾಗಿದೆ ಹಾಗೂ ಬಹಳಷ್ಟು ಮರಗಳಿಂದ ತುಂಬಿಕೊಂಡಿದೆ. ಚಿತ್ರಕೂಟದ ಈ ಪವಿತ್ರ ಕಾನನದಲ್ಲಿ ನಾವು ಆನಂದದಿಂದ ಸಂಚರಿಸುವೆವು. ತತಸ್ಥೌ ಪಾದಚಾರೇಣ ಗಚ್ಚಂತೌ ಸಹ ಸೀತಯಾ ರಮ್ಯಮಾಸೇ ದತುಶೈಲಂ ಚಿತ್ರಕೂಟಂ ಮನೋರಮಂ. ಸೀತೆಯೊಂದಿಗೆ ರಾಮ ಲಕ್ಷ್ಮಣರಿಬ್ಬರು ಕಾಲ್ನಡಿಗೆಯಿಂದಲೇ ಪ್ರಯಾಣ ಮಾಡುತ್ತಾ ಸರಿಯಾದ ಸಮಯಕ್ಕೆ ರಮಣೀಯ ಮನೋರಮ ಚಿತ್ರಕೂಟ ಪರ್ವತವನ್ನು ತಲುಪಿದರು. ತಂ ತು ಪರ್ವತಮಾಸಾದ್ಯ ನಾನಾ ಪಕ್ಷಿಗಣಾಯುತಂ ಬಹುಮೂಲ ಫಲಂ ರಮ್ಯಂ ಸಂಪನ್ನ ಸರಸೋದಕಂ. ಆ ಪರ್ವತವು ನಾನಾ ಪ್ರಕಾರದ ಪಕ್ಷಿಗಳಿಂದ ಪರಿಪೂರ್ಣವಾಗಿತ್ತು. ಅಲ್ಲಿ ಫಲ ಮೂಲಗಳು ಧಾರಾಳವಿದ್ದು ರುಚಿಕರ ನೀರು ಸಾಕಷ್ಟಿತ್ತು. ಆ ರಮಣೀಯ ಶೈಲದ ಬಳಿಗೆ ಹೋಗಿ ಶ್ರೀರಾಮನು ಹೇಳಿದನು. ಮನೋಜ್ಞೋಯಂ ಗಿರಿಃ ಸೌಮ್ಯ ನಾನಾ ದ್ರುಮಲತಾಯುತಃ ಬಹುಮೂಲ ಫಲೋ ರಮ್ಯ ಸ್ವಾಜೀವ ಪ್ರತಿಭಾತಿ ಮೇ. ಸೌಮ್ಯ, ಈ ಪರ್ವತ ಬಹಳ ಮನೋಹರವಾಗಿದೆ. ನಾನಾ ವಿಧದ ವೃಕ್ಷ ಲತೆಗಳಿಂದ ಇದರ ಶೋಭೆ ಹೆಚ್ಚಿದೆ. ಇಲ್ಲಿ ಫಲ ಮೂಲಗಳು ಹೇರಳವಾಗಿವೆ. ಈ ರಮಣೀಯವಾದ ಪರ್ವತದಲ್ಲಿ ನಾವು ಸುಖವಾಗಿ ಜೀವನ ನಿರ್ವಾಹ ಮಾಡಬಹುದೆಂದು ನನಗೆ ಅನಿಸುತ್ತಿದೆ. ಮುನಯಶ್ಚ ಮಹಾತ್ಮಾನೋ ವಸಂತ್ಯಸ್ಮಿನ್ ಶಿಲೋಚ್ಚಯೇ ಅಯಂ ವಾಸೋ ಭವೇತ್ತಾತ ವಯಮತ್ರ ವಸೇಮಹಿ. ಈ ಪರ್ವತದಲ್ಲಿ ಅನೇಕ ಮಹಾತ್ಮ ಮುನಿಗಳು ವಾಸಿಸುತ್ತಿರುವರು. ಅಯ್ಯ, ಇದೇ ನಮಗೆ ವಾಸಕ್ಕಾಗಿ ಯೋಗ್ಯ ಸ್ಥಾನವಾಗಿದೆ. ನಾವು ಇಲ್ಲೇ ವಾಸಿಸುವ. ಇತಿ ಸೀತಾ ಚ ರಾಮಶ್ಚ ಲಕ್ಷ್ಮಣಶ್ಚ ಕೃತಾಂಜಲಿಃ ಅಭಿಗಮ್ಯಾಶ್ರಮಂ ಸರ್ವೇ ವಾಲ್ಮೀಕಿಮಭಿವಾದಯನ್. ಹೀಗೆ ನಿಶ್ಚಯಿಸಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿಗೆ ಬಂದು ಸೀತಾ ರಾಮ ಲಕ್ಷ್ಮಣರು ಕೈಮುಗಿದುಕೊಂಡು ಮುನಿಯ ಆಶ್ರಮವನ್ನು ಪ್ರವೇಶಿಸಿ ಎಲ್ಲರೂ ಅವರ ಚರಣಗಳಲ್ಲಿ ಮಸ್ತಕಗಳನ್ನು ಚಾಚಿದರು. ತಾನ್ ಮಹರ್ಷಿ ಪ್ರಮುದಿತ ಪೂಜಯಾಮಾಸ ಧರ್ಮವಿತ್ ಆಸ್ಯತಾಮಿತಿ ಚೋವಾಟ ಸ್ವಾಗತಂ ತಂ ನಿವೇದ್ಯ ಚ. ಧರ್ಮಜ್ಞರಾದ ಮಹರ್ಷಿಗಳು ಅವರ ಆಗಮನದಿಂದ ಬಹಳ ಪ್ರಸನ್ನರಾಗಿ ನಿಮಗೆ ಸ್ವಾಗತವು, ಬನ್ನಿ ಕುಳಿತುಕೊಳ್ಳಿ ಎಂದು ಹೇಳುತ್ತಾ ಅವರನ್ನು ಆದರದಿಂದ ಸತ್ಕರಿಸಿದರು. ತತೋ ಬ್ರವೀನ್ ಮಹಾಬಾಹುರ್ಲಕ್ಷಣಂ ಲಕ್ಷ್ಮಣಾಗ್ರಜಃ ಸನ್ನಿವೇದ್ಯ ಯಥಾ ನ್ಯಾಯಮಾತ್ಮಾನಮೃಷಯೇ ಪ್ರಭುಃ. ಅನಂತರ ಮಹಾಬಾಹು ಭಗವಾನ್ ಶ್ರೀರಾಮನು ಮಹರ್ಷಿಗಳಿಗೆ ತನ್ನ ಯಥೋಚಿತ ಪರಿಚಯವನ್ನು ಕೊಟ್ಟು ಲಕ್ಷ್ಮಣನಲ್ಲಿ ಹೀಗೆ ಹೇಳಿದನು. ಲಕ್ಷ್ಮಣಾನಯ ದಾರುಣಿ ದೃಢಾನಿ ಚ ವರಾಣಿ ಚ ಕುರುಷ್ವಾವಸಥಂ ಸೌಮ್ಯ ವಾಸೇ ಮೇಭಿರತಂ ಮನಃ. ಸೌಮ್ಯ ಲಕ್ಷ್ಮಣ, ನೀನು ಕಾಡಿನಿಂದ ಗಟ್ಟಿಮುಟ್ಟಾದ ಮರಗಳನ್ನು ತಂದು ವಾಸಿಸಲು ಒಂದು ಕುಟೀರವನ್ನು ನಿರ್ಮಿಸು. ಇಲ್ಲಿ ವಾಸಿಸಲು ನನ್ನ ಮನಸ್ಸು ಬಯಸುತ್ತಿದೆ. ತಸ್ಯ ತದ್ವಚನಂ ಶ್ರುತ್ವಾ ಸೌಮಿತ್ರಿರ್ವಿವಿಧಾನ್ ದ್ರುಮಾನ್ ಅಜಹಾರ ತತಶ್ಚಕ್ರೆ ಪರ್ಣಶಾಲಾಮರಿಂದಮಃ.
ಶ್ರೀರಾಮನ ಈ ಮಾತನ್ನು ಕೇಳಿ ಶತ್ರುದಮನ ಲಕ್ಷ್ಮಣನು ಅನೇಕ ಪ್ರಕಾರದ ವೃಕ್ಷಗಳ ರೆಂಬೆಗಳನ್ನು ಕತ್ತರಿಸಿ ತಂದು ಅವುಗಳಿಂದ ಒಂದು ಪರ್ಣ ಕುಟೀರವನ್ನು ನಿರ್ಮಿಸಿದನು. ತಾಂ ನಿಷ್ಠಿತಾಂ ಬದ್ಧಕಟಾಂ ದೃಷ್ಟ್ವಾ ರಾಮಃ ಸುದರ್ಶನಾಂ ಶುಶ್ರೂಷಮಾಣಮೇಕಾಗ್ರಮಿದಂ ವಚನಮಬ್ರವೀತ್. ಆ ಕುಟೀರವನ್ನು ಒಳ ಹೊರಗಿನಿಂದ ಕಟ್ಟಿಗೆಯ ಗೋಡೆಗಳಿಂದಲೇ ಸುಸ್ಥಿರವಾಗಿ ಕಟ್ಟಲಾಗಿತ್ತು. ಮೇಲಿನಿಂದ ಹುಲ್ಲಿನ ಛಾವಣಿ ಇದ್ದು ಗಾಳಿ ಮಳೆಗಳ ನಿವಾರಣೆಯಾಗುತ್ತಿತ್ತು. ನೋಡಲು ಸುಂದರವಾಗಿ ಸಿದ್ಧವಾಗಿದ್ದ ಅದನ್ನು ನೋಡಿ ಏಕಾಗ್ರಚಿತ್ತನಾಗಿ ಕುಳಿತಿದ್ದ ಲಕ್ಷ್ಮಣನಲ್ಲಿ ಶ್ರೀರಾಮನು ಇಂತೆಂದನು. ಐನೇಯಂ ಸಾಂ ಸಮಾಹೃತ್ಯ ಶಾಲಾಂ ಯಕ್ಷ್ಯಾಮಹೇ ವಯಂ ಕರ್ತವ್ಯಂ ವಾಸ್ತು ಶಮನಂ ಸೌಮಿತ್ರೇ ಚಿರಜೀವಿಭಿಃ. ಸುಮಿತ್ರಾನಂದನ, ನಾವು ಗಜಕಂದದ ತಿರುಳಿನಿಂದ ಪರ್ಣಶಾಲೆಯ ಅಧಿಷ್ಠಾತ್ರ ದೇವತೆಗಳನ್ನು ಪೂಜಿಸುವ, ಏಕೆಂದರೆ ದೀರ್ಘಾಯುಷ್ಯವನ್ನು ಬಯಸುವ ಜನರು ವಾಸ್ತುಶಾಂತಿಯನ್ನು ಅವಶ್ಯವಾಗಿ ಮಾಡಬೇಕು. ಮೃಗಂ ಹತ್ವಾ ನ ಯಕ್ಷಿಪ್ರಂ ಲಕ್ಷ್ಮಣೇಹ ಶುಭೇಕ್ಷಣ ಕರ್ತವ್ಯಶಾಸ್ತ್ರ ದೃಷ್ಟೋ ಹಿ ವಿಧಿರ್ಧರ್ಮ ಮನುಸ್ಮರ. ಕಲ್ಯಾಣದರ್ಶಿ ಲಕ್ಷ್ಮಣನೇ, ನೀನು ಗಜಕಂದ ಎಂಬ ಗಡ್ಡೆಯನ್ನು ಅಗೆದು ಬೇಗನೆ ತೆಗೆದುಕೊಂಡು ಬಾ, ಏಕೆಂದರೆ ಶಾಸ್ತ್ರೋಕ್ತ ವಿಧಿಗನುಸಾರ ಅನುಷ್ಠಾನವು ನಮಗೆ ಅವಶ್ಯ ಕರ್ತವ್ಯವಾಗಿದೆ. ನೀನು ಧರ್ಮವನ್ನೇ ಸದಾ ಚಿಂತಿಸುತ್ತಾ ಇರು. ಧಾತುರ್ವಚನಮಾಜ್ಞಾಯ ಲಕ್ಷ್ಮಣಃ ಪರಿವೀರಃ ಚಕಾರ ಚ ಯಥೋಕ್ತಂ ಹಿತಂ ರಾಮಃ ಪುನರಬ್ರವೀತ್. ಅಣ್ಣನ ಮಾತನ್ನು ತಿಳಿದುಕೊಂಡ ಶತ್ರು ವೀರರನ್ನು ವಧಿಸುವ ಲಕ್ಷ್ಮಣನು ಅವನ ಮಾತಿನಂತೆ ಕಾರ್ಯ ಮಾಡಿದನು. ಆಗ ಶ್ರೀರಾಮನು ಪುನಃ ಅವನಲ್ಲಿ ಹೇಳಿದನು. ಐನೇಯಂ ಶ್ರಪಯಸ್ವೈತ ಶಾಲಾಂ ಯಕ್ಷ್ಯಾಮಹೇ ವಯಂ ತ್ವರ ಸೌಮ್ಯ ಮುಹೂರ್ತೋಯಂ ಧ್ರುವಶ್ಚ ದಿವಸೋಹ್ಯಯಂ. ಲಕ್ಷ್ಮಣ, ಈ ಗಜಕಂದವನ್ನು ಬೇಯಿಸು. ನಾವು ಪರ್ಣಶಾಲೆಯ ಅಧಿಷ್ಠಾತ್ರ ದೇವತೆಗಳನ್ನು ಪೂಜಿಸುವ. ತಡ ಮಾಡಬೇಡ. ಈಗ ಸೌಮ್ಯ ಮುಹೂರ್ತವಿದೆ, ಹಾಗೂ ಇದೇ ದಿನ ಧ್ರುವ ಎಂಬ ಮುಹೂರ್ತವೂ ಇದೆ. ಆದ್ದರಿಂದ ಇದರಲ್ಲೇ ಈ ಶುಭ ಕಾರ್ಯವಾಗಬೇಕು. ಸ ಲಕ್ಷ್ಮಣ ಕೃಷ್ಣ ಮೃಗಂ ಹತ್ವಾ ಮೇದ್ಯಂ ಪ್ರತಾಪವಾನ್ ಅಥ ಚಿಕ್ಷೇಪ ಸೌಮಿತ್ರಿ ಸಮಿದ್ರೇ ಜಾತವೇದಸಿ. ತಾಪಿ ಸುಮಿತ್ರಾ ಕುಮಾರ ಲಕ್ಷ್ಮಣನು ಪವಿತ್ರ ಮತ್ತು ಕಪ್ಪು ಸಿಪ್ಪೆಯುಳ್ಳ ಗಜಕಂದವನ್ನು ಕಿತ್ತು ಉರಿಯುವ ಬೆಂಕಿಯಲ್ಲಿ ಹಾಕಿದನು. ತತ್ಪಕ್ವಂ ಸಮಾಜ್ಞಾಯ ನಿಷ್ಠಪ್ತಂ ಚಿನ್ನ ಶೋಣಿತಂ ಲಕ್ಷ್ಮಣ ಪುರುಷ ವ್ಯಾಘ್ರಮಥ ರಾಘವಮಬ್ರವೀತ್. ರಕ್ತ ವಿಕಾರ ನಾಶ ಮಾಡುವ ಆ ಗಜಕಂದವನ್ನು ಚೆನ್ನಾಗಿ ಬೆಂದಿರುವುದನ್ನು ನೋಡಿ ಲಕ್ಷ್ಮಣನು ಪುರುಷ ಸಿಂಹ ಶ್ರೀ ರಘುನಾಥನಲ್ಲಿ ಹೇಳಿದನು. ಅಯಂ ಸರ್ವಸಮಸ್ತಾಂಗ ಶ್ರತ ಕೃಷ್ಣ ಮೃಗೋಮಯ ದೇವತಾ ದೇವ ಸಂಕಾಶ ಯಜಸ್ವ ಕುಶಲೋಹ್ಯಸಿ. ದೇವೋಪಮ ತೇಜಸ್ವಿ ಶ್ರೀ ರಘುನಾಥನೇ, ಈ ಕಪ್ಪು ಸಿಪ್ಪೆಯಿರುವ ಗಜಕಂದವು ಕೆಟ್ಟು ಹೋದ ಎಲ್ಲ ಅವಯವಗಳನ್ನು ಸರಿಯಾಗಿಸುವುದು. ನಾನು ಇದನ್ನು ಚೆನ್ನಾಗಿ ಬೇಯಿಸಿರುವೆನು. ಈಗ ನೀವು ವಾಸ್ತು ದೇವತೆಗಳನ್ನು ಪೂಜಿಸಿರಿ, ಏಕೆಂದರೆ ನೀವು ಈ ಕಾರ್ಯದಲ್ಲಿ ಕುಶಲರಾಗಿದ್ದೀರಿ. ರಾಮಸ್ನಾತ್ವಾತು ನಿಯತೋ ಗುಣವಾನ್ ಜಪಕೋ ವಿದಃ ಸಂಗ್ರಹೇಣಾಕರೋತ್ ಸರ್ವಾನ್ ಮಂತ್ರಾನ್ ಸತ್ವಾವಸಾನಿಕಾನ್. ಸದ್ಗುಣ ಸಂಪನ್ನ ಹಾಗೂ ಜಪ ಕೋವಿದನಾದ ಶ್ರೀರಾಮನು ಸ್ನಾನ ಮಾಡಿ ಶೌಚ ಸಂತೋಷಾದಿ ನಿಯಮಗಳನ್ನು ಪಾಲಿಸುತ್ತಾ ಸಂಕ್ಷೇಪವಾಗಿ ಎಲ್ಲ ಮಂತ್ರಗಳನ್ನು ಪಠಿಸಿ ಜಪ ಮಾಡಿದನು. ಇದರಿಂದ ವಾಸ್ತು ಶಾಂತಿಯು ಪೂರ್ಣವಾಗುತ್ತದೆ. ಇಷ್ಟ್ವಾ ದೇವಗಣಾನ್ ಸರ್ವಾನ್ ವಿವೇಶಾವಸಥಂ ಶುಚಿಃ ಬಭೂವ ಚ ಮನೋಹ್ಲಾದೋ ರಾಮಸ್ಯಾಮಿತ ತೇಜಸಃ.
ಸಮಸ್ತ ದೇವತೆಗಳನ್ನು ಪೂಜಿಸಿ ಪವಿತ್ರ ಭಾವದಿಂದ ಶ್ರೀರಾಮನು ಪರ್ಣಕುಟಿಯನ್ನು ಪ್ರವೇಶಿಸಿದನು. ಆಗ ಅಮಿತ ತೇಜಸ್ವಿ ಶ್ರೀರಾಮನ ಮನಸ್ಸಿನಲ್ಲಿ ತುಂಬಾ ಆಹ್ಲಾದವಾಯಿತು. ವೈಶ್ವದೇವ ಬಲಿಂ ಕೃತ್ವಾ ರೌದ್ರಂ ವೈಷ್ಣವಮೇವ ಚ ವಾಸ್ತು ಸಂಶಮನೀಯಾನಿ ಮಂಗಲಾನಿ ಪ್ರವರ್ತಯನ್. ಅನಂತರ ಬಲಿ ವೈಶ್ವದೇವ ಕರ್ಮ, ರುದ್ರಯಾಗ ಮತ್ತು ವೈಷ್ಣವಯಾಗವನ್ನು ಮಾಡಿ ಶ್ರೀರಾಮನು ವಾಸ್ತುದೋಷದ ಶಾಂತಿಗಾಗಿ ಸ್ವಸ್ತಿ ವಾಚನ ಮಾಡಿದನು. ಜಪಂಚನ್ಯಾಯತಃ ಕೃತ್ವಾ ಸ್ನಾತ್ವಾ ನದ್ಯಾಂ ಯಥಾವಿಧಿ ಪಾಪ ಸಂಶಮನಂ ರಾಮಶ್ಚಕಾರ ಬಲಿಮುತ್ತಮಂ. ನದಿಯಲ್ಲಿ ವಿಧಿವತ್ತಾಗಿ ಅಪಭೃತ ಸ್ನಾನ ಮಾಡಿ ಯಥಾವಿಧಿ ಗಾಯತ್ರಿ ಮೊದಲಾದ ಮಂತ್ರಗಳನ್ನು ಜಪಿಸಿ ಅನಂತರ ಶ್ರೀರಾಮನು ಪಂಚಸೂನ ದೋಷ ಶಾಂತಿಗಾಗಿ ಬಲಿ ಮತ್ತು ವೈಶ್ವದೇವವನ್ನು ನೆರವೇರಿಸಿದನು. ವೇದಿಸ್ಥಲ ವಿಧಾನಾನಿ ಚೈತ್ಯಾನ್ಯಾಯತನಾನಿ ಚ ಆಶ್ರಮಸ್ಯಾನುರೂಪಾಣಿ ಸ್ಥಾಪಯಾಮಾಸ ರಾಘವಃ. ರಘುನಾಥನು ತನ್ನ ಸಣ್ಣದಾದ ಕುಟಿಗನುರೂಪವಾಗಿಯೇ ವೇದಿಸ್ಥಳಗಳು ಅಂದರೆ 8 ದಿಕ್ಪಾಲಕರಿಗೆ ಬಲಿದಾನ ಅರ್ಪಿಸುವ ಸ್ಥಾನ ಹಾಗೂ ಚೈತ್ಯಗಳನ್ನು ಗಣೇಶಾದಿಗಳ ಸ್ಥಾನ ಹಾಗೂ ಆಯತನಗಳು ಅಂದರೆ ವಿಷ್ಣು ಆದಿದೇವತೆಗಳ ಸ್ಥಾನ ಇವನ್ನು ನಿರ್ಮಿಸಿ ಸ್ಥಾಪಿಸಿದನು. ತಾಂ ವೃಕ್ಷಪರ್ಣಚ್ಛದನಾಂ ಮನೋ ತಾಂ ವೃಕ್ಷಪರ್ಣಚ್ಛದನಾಂ ಮನೋಜ್ಞಾಂ ಯಥಾ ಪ್ರದೇಶಂ ಸುಕೃತಾಂ ನಿವಾತಾಂ ವಾಸಾಯ ಸರ್ವೇ ವಿವಿಶುಃ ಸಮೇತಾಃ ಸಭಾಂ ಯಥಾ ದೇವಗಣಾಃ ಸುಧರ್ಮಾನ್. ಆ ಮನೋಹರ ಕುಟೀರವು ಉಪಯುಕ್ತ ಸ್ಥಾನದಲ್ಲಿ ನಿರ್ಮಾಣವಾಗಿತ್ತು. ಅದನ್ನು ಮರಗಳ ಸೊಪ್ಪಿನಿಂದ ಹೊದಿಸಲಾಗಿತ್ತು. ಪ್ರಚಂಡ ಗಾಳಿಯಿಂದ ರಕ್ಷಿಸಿಕೊಳ್ಳುವ ವ್ಯವಸ್ಥೆ ಇತ್ತು. ಸೀತಾ, ಲಕ್ಷ್ಮಣ ಮತ್ತು ಶ್ರೀರಾಮ ಎಲ್ಲರೂ ಒಟ್ಟಿಗೆ ದೇವತೆಗಳು ಸುಧರ್ಮ ಸಭೆಯನ್ನು ಪ್ರವೇಶಿಸುವಂತೆ ಅದರಲ್ಲಿ ವಾಸಕ್ಕಾಗಿ ಪ್ರವೇಶಿಸಿದರು. ಸುರಮ್ಯಮಾಸಾದ್ಯತು ಚಿತ್ರಕೂಟಂ ನದೀಂ ಚ ತಾಂ ಮಾಲ್ಯವತೀಂ ಸುತೀರ್ಥಾಂ ನನಂದ ಹೃಷ್ಟೋ ಮೃಗಪಕ್ಷಿಜುಷ್ಟಾಂ ಜಹೌ ಚ ದುಃಖಂ ಪುರವಿಪ್ರವಾಸಾತ್. ಚಿತ್ರಕೂಟ ಪರ್ವತವು ಬಹಳ ರಮಣೀಯವಾಗಿತ್ತು. ಅಲ್ಲಿ ಉತ್ತಮ ತೀರ್ಥ ಸ್ನಾನಗಳಿಂದ ಸುಶೋಭಿತ ಮಾಲ್ಯವತಿ ಅಂದರೆ ಮಂದಾಕಿನಿ ನದಿಯು ಹರಿಯುತ್ತಿತ್ತು. ಅದನ್ನು ಅನೇಕ ಪಶು ಪಕ್ಷಿಗಳು ಸೇವಿಸುತ್ತಿದ್ದವು. ಆ ಪರ್ವತ ಮತ್ತು ನದಿಯ ಸಾನ್ನಿಧ್ಯ ಪಡೆದು ಶ್ರೀರಾಮನಿಗೆ ಬಹಳ ಹರ್ಷ ಮತ್ತು ಆನಂದ ಉಂಟಾಯಿತು. ಅವನು ನಗರದಿಂದ ದೂರ ವನಕ್ಕೆ ಬಂದಿರುವುದರಿಂದ ಆದ ಕಷ್ಟವನ್ನು ಮರೆತು ಬಿಟ್ಟನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅಯೋಧ್ಯಾಕಾಂಡದಲ್ಲಿ 56ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.